ಇದೆ ಇದೆ ಸೈಡ್ ಬರ್ರಿ ಸರ್, ಸೈಡ್ ಬರ್ರಿ ಸರ್. ದಯವಿಟ್ಟು ಪ್ಲೀಸ್ ದಾರಿ ಬಿಡಿ ನೀವು ಬಿಡಿ. ಮೇಡಮ್, ಇವತ್ತು ಸಂದರ್ಭದಲ್ಲಿ ಸಾಕಷ್ಟು ವಿರೋಧಗಳ ಚರ್ಚೆಗಳ ನಡುವೆ ಉದ್ಘಾಟನೆ ಮಾಡಿದ್ರಿ. ನಮ್ಮ ಅಭಿಪ್ರಾಯ ನನ್ನ ಅಭಿಪ್ರಾಯ ಮಾತಲ್ಲಿ ಏನು ಹೇಳಬೇಕು ರೀ, ನನ್ನ ನಡವಳಿಕೆನೇ ಇದೆಯಲ್ಲ ನಿಮ್ಮೆಲ್ಲರ ಎದುರಿಗೆ, ನಿಮ್ಮ ಕ್ಯಾಮ್ರಾ ಕಣ್ಣಿನ ಎದುರಿಗೆ ನನ್ನ ನಡವಳಿಕೆನೇ ಇದೆಯಲ್ಲ, ಅಷ್ಟೇ ಸಾಕಲ್ವಾ? ಮತ್ತು ನಾನು ಏನು ಹೇಳಲಿ ಇದ್ರ ಬಗ್ಗೆ? ನಾನು ಮತ್ತೆ ನಿಮ್ಮೆಲ್ಲರನ್ನು ಕೂಡ ಎಕ್ಸ್ಕ್ಲೂಸಿವ್ ಆಗಿ ಒಂದು ಸರಿ ಮೀಟ್ ಮಾಡ್ತೀನಿ. ನಿಮಗೆಲ್ಲ ಅಪಾರ ಪ್ರಶ್ನೆಗಳಿವೆ, ಅದಕ್ಕೆಲ್ಲ ನಾನು ಫೇಸ್ ಮಾಡಬೇಕು. ಫೇಸ್ ಇನ್ ದ ಸೆನ್ಸ್ ಅವುಗಳ ಬಗ್ಗೆ ಮಾತಾಡಬೇಕು. ನಾನು ಮಾತಾಡೋಣ, ಲೆಟ್ ಅಸ್ ಸ್ಪೀಕ್. ಥ್ಯಾಂಕ್ಸ್ ಫಾರ್ ಯುವರ್ ಕೋಆಪರೇಷನ್. ಕೊನೆಯಲ್ಲೂ ಕೂಡ ಒಂದು ಸಂದೇಶವನ್ನು ನಾವು ಕೊಟ್ರಿ, ಒಂದಷ್ಟು ಸಂದೇಶವನ್ನು ಕೊನೆಯಲ್ಲೂ ಕೂಡ ಕೊಟ್ರಿ. ತಾವು ಮತ್ತೆ ಈ ರೀತಿ ಆಚರಣೆಗಳಿಗೆ ಸಂಬಂಧಪಟ್ಟಂತೆ ಒಂದು ಸಂದೇಶವನ್ನು ಕೊಟ್ರಿ. ನಾಳೆ ಅದ್ರ ಬಗ್ಗೆ ಒಂದು ಅಧಿಕೃತವಾಗಿ ಒಂದು ಪ್ರಕಟಣೆ ಬರುತ್ತೆ ಅಂತಲೂ ಕೂಡ ಹೇಳಿದ್ವಿ. ಆ ವಿಚಾರ ಬಗ್ಗೆ ಹೇಳೋದು ಇಲ್ಲ, ಆ ವಿಚಾರದ ಬಗ್ಗೆ ನಾನು ಏನು ಹೇಳುವಂಥದ್ದು, ಇದು ನೋಡಿ, ನಾನು ಹೇಳಿದ್ದೀನಿ, ನನ್ನ ಧರ್ಮವನ್ನು ನಾನು ಪಾಲಿಸ್ತೀನಿ. ಅದು ಭಾಳ ವೈಯಕ್ತಿಕವಾದಂಥದ್ದು, ಅದು ಯಾವತ್ತೂ ಹೊಸಲು ದಾಟಿಲ್ಲ. ಅದನ್ನು ನಾನು ನಮಾಜ್ ಮಾಡ್ತೀನೋ, ರೋಜಾ ಮಾಡ್ತೀನೋ, ನನ್ನದು ಮತ್ತು ಭಗವಂತನ ಒಂದು ತಾಧ್ಯಾತ್ಮತೆ ಇದೆಯೋ, ನನ್ನ ಏಕಾಂತಿಯಾಗಿ ಪ್ರಾರ್ಥನೆ ಇದೆಯೋ, ಇಟ್ಸ್ ಎ ಡಿಫ್ರೆಂಟ್ ಥಿಂಗ್. ಅದನ್ನು ಯಾವತ್ತೂ ಕೂಡ ನಾನು ಹೊಸಲು ದಾಟಿಲ್ಲ. ಆದರೆ ನನಗೆ ಬೇರೆ ಮತಗಳ ಬಗ್ಗೆ, ಬೇರೆ ಧರ್ಮಗಳ ಬಗ್ಗೆ ಅಪಾರ ಗೌರವ ಇದೆ. ಎಲ್ಲ ಒಂದು ಮೆಸೇಜ್ ಹೋಗ್ತು ಅಂತ ಅನ್ಸುತ್ತೆ. ಒಂದಷ್ಟು ಚರ್ಚೆಗಳಿದ್ವು, ಮಾತುಗಳು ಆಡ್ತಾನೆ ಇರ್ತಾರೆ, ಬಟ್ ನೀವು ನಿಮ್ಮ ಮಾತುಗಳಲ್ಲಿ ಕೃತಿ ಮೂಲಕವೇ ಹೇಳಿದಿರಿ. ಹೌದು. ಈ ಒಂದು ಇಲ್ಲ ನಾನು ಹೇಳ್ತೀನಿ ನೋಡಿ, ನೀವು ನನ್ನ ಮಾತುಗಳನ್ನು ನನ್ನ ವಿಡಿಯೋವನ್ನು ನೋಡಿ ನೀವುಗಳು ಅರ್ಥ ಮಾಡ್ಕೊಳ್ಳಿ. ಬರೀ ಒಂದು ತುಣುಕು ನೋಡಿ ದಯಮಾಡಿ ತಿರ್ಚಬೇಡಿ, ಅಷ್ಟೇ ನನ್ನ ರಿಕ್ವೆಸ್ಟ್. ತೊಳೆದ ಬಿದ್ದವ್ರೆ ಡಿಸಿ 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 ಹತ್ತಿದ್ರು. ಇಲ್ಲಿ ಬಂದರೆ ಇಲ್ಲಿ ಅಟೆಂಡ್ ಮಾಡೋಣ, ಇಲ್ಲಿ ಬಂದ್ರೆ ಹಿಂಗೆ ಅಟೆಂಡ್ ಮಾಡೋಣ. ಹಿಂದೆ ಬನ್ನಿ. ಅಣ್ಣ ಅವ್ರು ಮಾತಾಡ್ತೀನಿ, ಒಂಚೂರು ನಮ್ಮನ್ನು ಮುಂದೆ ಬಿಡಿ. ನಿಮ್ಮ ಕಡೆ ಬಿಡೋಣ. ಇನ್ನೊಂದು ಲೋಗೋ ಅಂಗಡಿ ಲೋಗೋನ ಒಂದು 3 ಲೋಗೋ ಕೊಟ್ಟರೆ ಇದನ್ನು ಮಾತಾಡೋದು. ಇಲ್ಲ ಸೇರಿಸ್ಬಿಟ್ಟವ್ರೆ.